ಬರೀ 65,000 ಕೊಡ್ತೀನಿ ಸರ್. ಅದು 2011 ಮಾಡಲ್ 2000 ಮಾಡಲ್ ಸಿಂಗಲ್ ಓನರ್ ಗಾಡಿ. ಬರೀ 75,000 ಓಡಿದೆ ಗಾಡಿ ಸರ್. ಬರೀ 1,05,000 ಕೊಡ್ತೀವಿ ಸರ್. 1,05,000 ಡಿಮ್ಯಾಂಡ್ ಸರ್. ನಾನು ಪ್ರೈಸಿಂಗು ಸರ್ ಪ್ರೈಸಿಂಗ್ 1,05,000 ಕೊಡ್ತೀವಿ ಸರ್. 1,05,000 7 ಮಾಡಲ್ ಸರ್. ಬರೀ 1,15,000 ಕೊಡ್ತೀವಿ ಸರ್. ಇದು 1,15,000 2006 ಮಾಡಲ್ ಸರ್. ಬರೀ 1,15,000 ಕೊಡ್ತೀವಿ ಸರ್. 1,15,000 1,15,000 ಬರೀ 1,25,000 ಕೊಡ್ತೀವಿ ಸರ್. ಅದು ಫಿಕ್ಸ್ ಅಂಡ್ ಫೈನಲ್ ಪ್ರೈಸ್ ಸರ್. ಇದು ಬರೀ 1,15,000 ಕೊಡ್ತೀವಿ ಸರ್. ಪೂರ್ತಿ ಬಜಾರಲ್ಲಿ ಹುಡುಕಿದ್ರು ಚಾಲೆಂಜಿಂಗ್ ಪ್ರೈಸ್ 1,15,000 ಕೊಡ್ತೀವಿ. ಶರಣರು ಎಲ್ಲರೂ ಹೆಂಗದ್ರಿ? ನಾನು ಬಂದಿನಿ ಮತ್ತೊಂದು ಸರ್ತಿ ನಾಗರಬಾವಿಯಲ್ಲಿ ಬಂದಿದ್ದೀನಿ. ನಾಗರಬಾವಿಯಲ್ಲಿ ಮತ್ತೊಂದು ಹೊಸ ಕಾರ್ ಶೋರೂಮ್ ಓಪನ್ ಆಗಿದೆ. ಹೆಸರೇ ಸೂಪರ್ ಕಾರ್ಸ್ ಅಂತ. ಸೂಪರ್ ಪ್ರೈಸ್ ಅಲ್ಲಿ ಕಾರ್ ಕೊಡ್ತಿದ್ದಾರೆ. ನೀವು ರೆಫರ್ ಮಾಡಿದ್ರೆ ಸೂಪರ್ ಕಾರ್ಸ್ ಅಲ್ಲಿ ಕಸ್ಟಮರ್ಗೆ ಹೇಳ್ತೀರಾ ಸೂಪರ್ ಕಾರ್ಸ್ ಅಲ್ಲಿ ಕಾರ್ ತಗೊಂಡಿದ್ದೀನಿ, ಸೂಪರ್ ಪ್ರೈಸ್ ಅಲ್ಲಿ ಕೊಟ್ಟಿದ್ದಾರೆ. ಅಂಡ್ ನೀವು ಸೂಪರ್ ಕಾರ್ಸ್ ಹೋಗಿ ಸೂಪರ್ ಗಾಡಿಗಳನ್ನ ನೀವು ತಗೊಳ್ಬೋದು ಅಂತ ಹೇಳ್ಬೋದು. ಆ ಥರ ಪ್ರೈಸ್ ಅಲ್ಲಿ ಇದೆ ರೀ. 65,000 ಸ್ಟಾರ್ಟ್ ಆಗ್ಬಿಟ್ಟು ಝನ್ ಇದೆ, ಮೋಸ್ಟ್ ಡಿಮಾಂಡೆಡ್ ವೆಹಿಕಲ್. ಎಲ್ಲಿದೆ ಎಲ್ಲ ಡೀಟೇಲು ಸರ್ನ ಕೇಳೋಣ. ಫಸ್ಟ್ ವಿಡಿಯೋ ಮಾಡ್ತಿರೋದು ನನ್ನ ಯೂಟ್ಯೂಬ್ ಚಾನಲ್ ಬರ್ತಿದೆ. ಸರ್ ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸರ್ ಹೆಂಗಿದ್ದೀರಾ? ಸರ್ ಚೆನ್ನಾಗಿದೆ ಸರ್. ಒಳ್ಳೇದಾಗ್ಲಿ ಸರ್. ಹೊಸ ಶೋರೂಮ್ ಓಪನ್ ಆಗಿದೆ, ಅದು ಸೂಪರ್ ಕಾರ್ಸ್ ಅಂತ. ಸರ್ ನಮ್ದು ಆಫೀಸ್ ಇತ್ತು ಸರ್. ಫಸ್ಟ್ ಬರೀ ಹಂಗೆ ಮಾರ್ತಾ ಇದ್ದೆ. ಕಸ್ಟಮರ್ ಆಫೀಸ್ ಮಾಡಿ ಅಂತ ಹೇಳ್ತಾ ಇದ್ರು. ಇವಾಗ ಕಸ್ಟಮರ್ಗೋಸ್ಕರ ಆಫೀಸ್ ಮಾಡಿದೀನಿ. ಸೂಪರ್ ಕಾರ್ಸ್ ಅಂತ ಹೆಸರು ಇಟ್ಟಿದ್ದೀನಿ ಸರ್. ಅದು ಜನನೇ ಹೆಸರು ಇಟ್ಟಿರೋದು ಸೂಪರ್ ಕಾರ್ಸ್ ಅಂತ. ಅದೇ ನನ್ಸ್ಕೊಂಡು ಹೋಗ್ತೀವಿ ಸರ್. ಸೂಪರ್ ಕಾರ್ಸ್ ಅಂತ ಇಟ್ಟಿದ್ದೀವಿ. ಉಪೇಂದ್ರ ಸೂಪರ್ ಕಾರ್ಸ್. ಸೂಪರ್ ಕಾರ್ಸ್ ಸರ್. ಹಂಗೆ ಓಕೆ. ಎಷ್ಟು ಗಾಡಿ ಇದೆ ಸರ್ ಇವಾಗ? ಸರ್ ಇವಾಗ ಒಂದು 15 ಇಂದ 16 ಗಾಡಿ ಐತಿ ಸರ್. 65,000 ಕಾರ್ ಕೊಡ್ತೀರಾ ಸರ್? 65,000 ಇಂದ 1 ಲಕ್ಷ, 1 ಲಕ್ಷ, 1.5 ಲಕ್ಷ, 2 ಲಕ್ಷ ಮೇಲೆ ಐತೆ ಸರ್ ಗಾಡಿ. ಹೌದಾ? 65ಕ್ಕೆ ಎಷ್ಟು ಗಾಡಿ ನೋಡಕ್ ಸಿಗುತ್ತೆ ಸರ್? ಸರ್ 65,000ಕ್ಕೆ ಇವಾಗ ಪ್ರೆಸೆಂಟ್ ಇರೋದು 2 ಗಾಡಿ ಸಿಗುತ್ತೆ ಸರ್. ಓಕೆ. 1 ಲಕ್ಷದಿಂದ 1.5 ಲಕ್ಷ ಹೋಗ್ತೀನಿ ಸರ್ ನಾನು. 2 ಲಕ್ಷ ಹೋಗೋದಿಲ್ಲ. 1 ಲಕ್ಷದಿಂದ 1.5 ಲಕ್ಷದ ಎಷ್ಟು ಗಾಡಿ ನೋಡಕ್ ಸಿಗುತ್ತೆ ಸರ್? ಒಂದು 5 ಇಂದ 6 ಗಾಡಿ ಐತೆ ಸರ್ ನಮ್ಮ ಹತ್ರ ಇವಾಗ ಪ್ರೆಸೆಂಟ್. ಓಕೆ ಸೂಪರ್. ಅಂಡ್ ಅದಾದ ನಂತರ ನಿಮ್ಗೆ ಕಮ್ಮಿ ಅಂದ್ರೆ ಎಲ್ಲ ಡಿಮ್ಯಾಂಡೆಡ್ ಗಾಡಿ ಸರ್. ಎಲ್ಲ ಆಲ್ಟೋನೇ ಕೇಳೋದು ಜಾಸ್ತಿ. ನಮ್ಮ ಹತ್ರ ಆಲ್ಟೋ ಡಿಮ್ಯಾಂಡೆಡ್ ಗಾಡಿನೇ ಇಟ್ಟಿರೋದು. ಡಾಕ್ಯುಮೆಂಟ್ ಇರೋದು, ರನ್ನಿಂಗ್ ಇರೋದು ಗಾಡಿನೇ ಸರ್. ಅದಕ್ಕಿಂತ ಡಿಮ್ಯಾಂಡ್ ಝನ್ ಒಂದಿದೆಯಲ್ಲ ಸರ್? ಸರ್ ತುಂಬಾ ಡಿಮ್ಯಾಂಡ್. ಝನ್ ಅಂತ ಕೇಳ್ತಾರೆ. ಝನ್ ತಗೊಂಡ್ ಬಂದು ಇಟ್ಟಿದೀವಿ. ಆ ಝನ್ ಟೈಗರ್ ಶೇಪ್, ನ್ಯೂ ಶೇಪ್. ಅದು ಕಸ್ಟಮರ್ ಕೂಡ ತುಂಬಾ ಖರ್ಚು ಮಾಡಿದ್ದಾರೆ. ಹೆಡ್ಡರ್ ಸಮೇತ ಆಯ್ತು ಸರ್ ಗಾಡಿ. ಓಕೆ ಸೂಪರ್. ಇವೆಲ್ಲ ಗಾಡಿ ನೋಡಕ್ ಎಲ್ಲಿ ಬರ್ಬೇಕು ಸರ್? ಸರ್ ನಮ್ದು ನಾಯಂಡಹಳ್ಳಿ ಚಂದ್ರ ಲೇಔಟ್, ಕನಕ ಭವನ್ ಸರ್, ಅಪೋಸಿಟ್ ಕನಕ ಭವನ್. ಸೂಪರ್ ಕಾರ್ಸ್ ಅಂತ ಕೆಳಗಡೆ ಲೊಕೇಶನ್ ಹಾಕಿರ್ತೀನಿ. ಅವ್ರಿಗೆ ಹಾಯ್ ಅಂತ ಕಳಿಸಿ, ಅವರೆಲ್ಲ ಲೊಕೇಶನ್ ಕೇಳ್ತಾರೆ. ಹೊಸ ಶೋರೂಮ್ ಆಗಿದೆ, ಒಳ್ಳೆ ಪ್ರೈಸ್ ಅಲ್ಲಿ ಕಮ್ಮಿ ಮಾರ್ಜಿನ್ ಇಟ್ಕೊಂಡು ಕಾರ್ ಕೊಡ್ತಿದ್ದಾರೆ. ಯಾರ್ಯಾರು ನೋಡ್ತಿರೋರಿಗೆ ಗಾಡಿನ ಬಂದ್ಬಿಟ್ಟು ಬೇಗ ತಗೊಳ್ಳಿ. ಒಳ್ಳೆ ಕಂಡೀಷನ್ ಗಾಡಿ ಇದೆ. ಅಂಡ್ ಎಲ್ಲ ಸೂಪರ್ ಏನ್ ಹೆಸರು ಇಟ್ಟಿದೀವಿ, ಸೂಪರ್ ಕಂಡೀಷನ್ ಎಲ್ಲ ಐತೆ ಸರ್. ಸೂಪರ್ ಪ್ರೈಸಿಂಗ್ ಎಲ್ಲ ಇದೆ. ಯಾರು ಬಂದ್ಬಿಟ್ಟು ಸರ್ ಇದಕ್ಕೆ FC ಇಲ್ಲ, ಇನ್ಶೂರೆನ್ಸ್ ಅಂತ ಹೇಳಂಗಿಲ್ಲ ಸರ್. ಎಲ್ಲಾ ಗಾಡಿಗೆ ಅಪ್ ಟು ಡೇಟ್ ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಸರ್. ಸೂಪರ್ ಸರ್. ಹಾಗೆ ಸೂಪರ್. ನನ್ನ ಬೈಂದು ಸೂಪರ್ ಅಂತ ಸರ್. ನಾವು ಕಸ್ಟಮರ್ ಬಂದ್ರೆ ಸರ್ ಅದಿಲ್ಲ ಇದಿಲ್ಲ ಅಂತ ಅನುಮಾನ ಹೇಳಂಗಿಲ್ಲ. ಎಲ್ಲಾ ವೆಹಿಕಲ್ ಚೆಕ್ ಮಾಡ್ಲಿ. ಎಲ್ಲಾ ವೆಹಿಕಲ್ಗೆ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರೋದು ಗಾಡಿನೇ ಸರ್. ಕೆಲವರು ಮಾಡ್ತಾರೆ ಸರ್ FC ಇಲ್ಲ ಮಾಡ್ಕೊಡ್ತೀವಿ, ನಮ್ಮ ಹತ್ರ ಇಲ್ಲ. ಎಲ್ಲಾ ಡಾಕ್ಯುಮೆಂಟ್ ಅಪ್ ಟು ಡೇಟ್ ರೆಡಿ ಸರ್. ಕಸ್ಟಮರ್ ಇವಾಗ ಪೇಮೆಂಟ್ ಕೊಟ್ರೆ ಡಾಕ್ಯುಮೆಂಟ್ ರೆಡಿ, ಗಾಡಿ ತಗೊಂಡು ಹೋಗ್ಬೋದು. ಓಕೆ ಸರ್. ಸೂಪರ್ ಆಗಿ ಗಾಡಿ ತಗೊಂಡು ಹೋಗ್ಬೋದು. ಸೂಪರ್ ಆಗಿ ಕಂಡೀಷನ್ ಅಲ್ಲಿ ಕಾರ್. ಅವ್ರು ತಗೊಂಡೋದ್ರು ಬೇರೆಯವ್ರಿಗೆ ರೆಫರ್ ಮಾಡ್ಬೇಕು ಸರ್. ಆ ಗಾಡಿ ಕೊಡ್ತೀವಿ ಸರ್. ಸ್ಟಾರ್ಟ್ ಮಾಡ್ಬಿಡೋಣ. ಸೂಪರ್ ಆಗಿ ಸ್ಟಾರ್ಟ್ ಮಾಡ್ಬಿಡೋಣ ಸರ್. ಓಕೆ ಸರ್, ಮಾಡೋಣ. ಫಸ್ಟ್ ಗಾಡಿ ಹೋಗೋದಾದ್ರೆ ಸೂಪರ್ ಕಾರ್ಸ್ ಅಲ್ಲಿ ಸೂಪರ್ ಪ್ರೈಸ್ ಗಳು ಗಾಡಿ ಕೊಡ್ತೀರಾ ಅಂತ ಹೇಳ್ಬೋದು. ಹೊಸ ಶೋರೂಮ್ ಆಗಿದೆ, ಪ್ರೈಸಿಂಗ್ ಅಲ್ಲೂ ಕಮ್ಮಿ ಕೊಡ್ತಿದ್ದಾರೆ. ಅಂಡ್ ಏನಪ್ಪಾ ನಾಗರಬಾವಿಲಿ ಈ ತರ ಶೋರೂಮ್ ಗಳಿದೆ ಅಂತ ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ತಿದ್ದಾರೆ ಅಂತ ಹೇಳ್ಬೋದಾದ್ರೆ ಸರ್, ಫಸ್ಟ್ ಗಾಡಿ ಹೋಗೋದಾದ್ರೆ ಸರ್ ಎಷ್ಟು ಪ್ರೈಸಿಂಗ್ ಕೊಡ್ತೀರಾ ಸರ್? ಸರ್ ಬರೀ 65,000 ಕೊಡ್ತೀವಿ ಸರ್. ಒಂದು 2 ವೀಲರ್ ತಗೋಬೇಕಂದ್ರೆ 50,000, 60,000 ಬೇಕು ಸರ್. ಮನೆ ಹತ್ರ ಎಲ್ಲರಿಗೂ ಒಂದು ಆಸೆ ಇರುತ್ತೆ ಗಾಡಿ ನಿಲ್ಸ್ಬೇಕು ಅಂತ. ಬರೀ 65,000 ಕೊಡ್ತೀವಿ ಸರ್. ಅದು 2011 ಮಾಡಲ್ ಸರ್ ಗಾಡಿ. ಓನರ್ 4th ಓನರ್ ಆಗಿದೆ ಸರ್. 4th ಓನರ್ ಆಗಿದ್ರು ಗಾಡಿ ತುಂಬಾ ಮೇಂಟೈನ್ ಮಾಡಿದ್ದಾರೆ ಸರ್. ಒರಿಜಿನಲ್ ಗಾಡಿ ತಗೊಳ್ಳೋದು ಓಡಿಸೋದಷ್ಟೇ ಅಷ್ಟೇ ಸರ್. ಏನು ಖರ್ಚಿಲ್ಲ. ಜನರಲ್ ಚೆಕ್ಅಪ್ ಮಾಡಿಸಿ ಓಡಿಸ್ತಾ ಇರ್ಬೇಕು ಸರ್. ಓಕೆ. ಹಾಗೆ ನೋಡ್ಬೋದು ನಿಮ್ಗೆ ಟೈರ್ ಕಂಡೀಷನ್ ಎಲ್ಲ ತೋರಿಸ್ಕೊಡ್ತೀನಿ. ಟೈರ್ ಕಂಡೀಷನ್ ಅಲ್ಲಿ ಚೆನ್ನಾಗಿದೆ. 4th ಓನರ್, ಇಂಜಿನ್ ಕಂಡೀಷನ್ ಹಾಗೆ ಚೆನ್ನಾಗಿದೆ. ಅಂಡ್ ಲೆದರ್ ಅಲ್ಟಿಮೇಟ್ ಆಗಿದೆ. ಓಡಿರೋದು ಎಷ್ಟು ಸರ್ ಇದು? ಸರ್ ಬರೀ 65,000 ಏನೋ ಓಡಿದೆ ಸರ್. 65,000 ಓಡಿರೋ ಗಾಡಿ 65,000 ಕೊಡ್ತಿದ್ದೀರಾ ಅಷ್ಟೇ. ಓಕೆ. ಅಂಡ್ ಬಿಸಿಲಲ್ಲಿ ಈ ತರ ಬಿಸಿಲು ಜಾಸ್ತಿ ಇದೆ ಈ ವರ್ಷ. ಒಂದು ಕಾರ್ ಇದ್ರೆ ಒಂದು ಚಿಲ್ಲಾಗಿ AC ಹಾಕೊಂಡು ಓಡಾಡ್ಬೋದಲ್ವ ಸರ್? ಸರ್ ಆರಾಮಾಗಿ ಓಡ್ಬೋದು ಸರ್. ಒಂದು 2 ವೀಲರ್ ತಗೋಬೇಕಂದ್ರೆ 50,000, 60,000 ಇಂದ ಕಮ್ಮಿ ಸಿಗಲ್ಲ ಸರ್. ಎಲ್ಲರ ಮನೆ ಒಂದು ಗಾಡಿ ನಿಲ್ಸ್ಬೇಕನ್ನೋ ಒಂದು ಆಸೆ. ನಾವು ಗಾಡಿ ಕೊಡ್ತೀವಿ ಸರ್. ಹೊಸ ಶೋರೂಮ್ ಓಪನ್ ಆಗಿದೆ. ಕಸ್ಟಮರ್ ಬರ್ಲಿ ಸರ್, ಇನ್ನೂ ಹೆಚ್ಚು ಕಮ್ಮಿ ಮಾಡೋಣ. ಸೂಪರ್ ಸರ್. ಹಂಗೆ ಬನ್ನಿ ಸರ್. ನೆಕ್ಸ್ಟ್ ಇನ್ನೊಂದು 65,000ಕ್ಕೆ ಸಿಂಗಲ್ ಓನರ್ ಕಾರ್ ಕೊಡ್ತಿದ್ದೀನಿ ಅಂತ ಹೇಳಿದ್ರಿ. ಹೇಳಿ ಸರ್, ಇದು ಯಾವುದು ಸರ್? ಇದು 2000 ಮಾಡಲ್ ಸರ್. 2000 ಮಾಡಲ್ ಸಿಂಗಲ್ ಓನರ್ ಗಾಡಿ. ಬರೀ 75,000 ಓಡಿದೆ ಗಾಡಿ. ಓಡಿರೋದಕ್ಕಿಂತ ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ತೀರಾ? ಕಮ್ಮಿ ಪ್ರೈಸ್ ಕೊಡ್ತಾ ಇದೀನಿ.
ಸರ್ ಗ್ಲಾಸ್ ಹೋಗಿದೆ, ಒಂದ್ ಗ್ಲಾಸ್ ಎಲ್ಲ ಸೇರಿ ಒಂದ್ 65,000 ಹಾಕೊಡ್ತೀನಿ ಸರ್ ಗಾಡಿ. ಓಕೆ, ಗ್ಲಾಸ್ ಇದು ಏನ್ ಆಕ್ಸಿಡೆಂಟ್ ಗಾಡಿನ ಅಲ್ಲ? ಆಕ್ಸಿಡೆಂಟ್ ಅಲ್ಲ ಸರ್, ಗಾಡಿ ಬಿಸ್ಲೋಗಿ ಹಿಂಗ್ ಆಗಿದೆ, ಅದು ಹೊಸ ಗ್ಲಾಸ್ ಹಾಕೊಡ್ತೀನಿ, ಬರೀ 65,000 ಕೊಡ್ತೀನಿ ಸರ್ ಗಾಡಿ. ಸಿಂಗಲ್ ಓನರ್ ಗಾಡಿ ಸರ್. ಗಾಡಿ ನಂಬರ್ ನೋಟ್ ಮಾಡ್ಕೊಳ್ಳಿ, ಬಂದ್ಬಿಟ್ಟು ಇವ್ರಿಗೆ ತೋರಿಸಿ. ಗಾಡಿ ಮಾತ್ರ ಸಖತ್ತಾಗಿದೆ, ಸಿಂಗಲ್ ಓನರ್ ಗಾಡಿ. 65,000ಕ್ಕೆ ನಿಮ್ಗೆ ಸಿಗೋದಿಲ್ಲ. ಟೈರ್ ಕಂಡೀಷನ್ ನೋಡಬಹುದು. ಹಾಗೆ ನಿಮ್ಗೆ AC, ಪವರ್ ಶೇರಿಂಗು, ಪವರ್ ವಿಂಡೋಸ್ ಬರೋದಿಲ್ಲ ಇದಕ್ಕೆ. ಬರುತ್ತೆ ಸರ್, ಪವರ್ ವಿಂಡೋನು ಐತೆ ಸರ್, ಟಾಪ್ ಎಂಡ್ ಮಾಡಲ್ ಗಾಡಿ ಇದು. ಓಕೆ, AC ವರ್ಕಿಂಗ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ ಸರ್. ಓಕೆ, 65,000ಕ್ಕೆ ಬರೀ 65,000 ಕೊಡ್ತೀನಿ ಸರ್. ಬನ್ನಿ ಸರ್. ಹಂಗೆ ನೆಕ್ಸ್ಟ್ ಗಾಡಿ ಮತ್ತೆ ಯಾವ್ದು? 1,10,000, 1,20,000 ಸರ್ ಬನ್ನಿ, ನಮ್ಮ ಹತ್ರ ಐತೆ, ಬನ್ನಿ ಸರ್. ಹೊಸ ಶೋರೂಮ್ ಓಪನ್ ಆಗಿರೋದು, ಎಲ್ಲಾರು ಬಡವರಿಗೆ ಮಾಡಿರೋದು. ಓಕೆ, ಬನ್ನಿ ಸರ್. ಎಲ್ಲಾರ ಮನೆ ಮುಂದೆ ಕಾರ್ ಇರ್ಬೇಕಂತಿದ್ದೀರಾ ನೀವು? ಓಕೆ, ಇದು ಯೂತ್ ಗಲ್ವಾ ಸರ್ ಗಾಡಿ? ಹೌದು ಸರ್, ಶೋಕಿ ಎಲ್ಲ ಫುಲ್ ಶೋಕಿ ಅವ್ರಿಗೂ ಗಾಡಿ ರೆಡಿ ಆಗಿರೋದು ಇದು. ಕಸ್ಟಮರ್ ತುಂಬಾ ಖರ್ಚು ಮಾಡಿದೆ ಸರ್ ಗಾಡಿ. 2006 ಮಾಡಲ್ ಗಾಡಿ, ಝೆನ್ 4th ಓನರ್ ಆಗಿದೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಐತೆ ಸರ್. ಕಸ್ಟಮರ್ ಹೆಡ್ಡಾರು, ನೈಸ್ ಸೌಂಡ್ ಎಲ್ಲ ಹಾಕಿದ್ದಾರೆ ಸರ್. ಓಕೆ, ಹೊಸ ಟೈರ್ ಐತೆ, 4 ಹೊಸ ಟೈರು, ಹೊಸ ಮ್ಯಾಗ್ವಿಲ್ ಐತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್ ಗಾಡಿಯಲ್ಲಿ. ಓಕೆ, ಝನ್ನು LXI ಮಾಡಲ್ ಅಂಡ್ ಗಾಡಿ ಝನ್ಗಳು ಸಿಗೋದು ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಐತೆ ಸರ್ ಗಾಡಿ. ನೀವು ಹುಡುಕಿ ತಗೊಂಡ್ ಬಂದಿದ್ದೀರಾ, ಅದು ರೆಡ್ ಕಲರ್ ಅಲ್ಲಿ ಅಂತಂದ್ರೆ ಪ್ರೈಸಿಂಗು ಸರ್ ಬರೀ 1,05,000 ಕೊಡ್ತೀವಿ ಸರ್. 1,05,000 ಡಿಮ್ಯಾಂಡ್ ಸರ್. ನಾನು ಚಾಲೆಂಜಿಂಗ್ ಪ್ರೈಸ್, ಎಲ್ಲಿ ಬಜಾರಲ್ಲೂ ಸಿಗಲ್ಲ. ವಿತ್ ಹೆಡ್ಡರ್ ಐತೆ ಗಾಡಿಯಲ್ಲಿ, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್, ಹೊಸ 4 ಟೈರ್ ಐತೆ ಸರ್. ಸೂಪರ್ ಸರ್. ಹಾಗೆ ನೆಕ್ಸ್ಟ್ ಇನ್ನೊಂದು 1,20,000 ಅಂತ ಹೇಳ್ತಿರೋದು ಈ ಗಾಡಿಗೆ? ಇಲ್ಲ ಸರ್, ಈ 1,20,000 ಅಲ್ಲ. ಈ ಗಾಡಿ ಬಂದ್ಬಿಟ್ಟು 2006 ಮಾಡಲ್, ಸಿಂಗಲ್ ಓನರ್ ಸರ್ ಗಾಡಿ. FC ಇನ್ಶೂರೆನ್ಸ್ ಲ್ಯಾಬ್ಸ್ ಐತೆ. ಬರೀ FC ಇನ್ಶೂರೆನ್ಸ್ ಲ್ಯಾಬ್ಸ್ ಅಂದ್ರೆ 1,05,000 ಕೊಡ್ತೀವಿ ಸರ್. ಆಗದ್ ಮಾಡ್ಕೊಡಿ ಅಂದ್ರೂ ಅದು ಚಾರ್ಜಸ್ ಆಗುತ್ತೆ ಸರ್. ಸೂಪರ್ ಸರ್. ನೋಡಬಹುದು ಗಾಡಿ ಮಾತ್ರ ಚೆನ್ನಾಗಿದೆ, ಟೈರ್ ಕಂಡೀಷನ್ ಚೆನ್ನಾಗಿದೆ. LXI ಮಾಡಲ್ ಆಗಿರುತ್ತೆ. LX ಮಾಡಲ್ ಸರ್ ಇದು. LX ಮಾಡಲ್ ಸರ್. AC, ಪವರ್ ಶೇರಿಂಗು, ಪವರ್ ವಿಂಡೋಸ್. ಓಪನ್ ಮಾಡಿ, ಓಪನ್ ಆಗುತ್ತೆ. ಓಕೆ, AC, ಪವರ್ ಶೇರಿಂಗ್, ಪವರ್ ವಿಂಡೋಸ್ ಬರೋದಿಲ್ಲ ಅಲ್ಲ? ಓಕೆ, ಚೆನ್ನಾಗಿದೆ ನೋಡಬಹುದು. ಲೆದರ್ ಎಲ್ಲ ಸಖತ್ತಾಗಿದೆ. ಓಡಿರೋದು ಸರ್ ಇದು? ಸರ್ 180,000 ಚಿಲ್ಲರೆ ಓಡಿದೆ ಸರ್. ಅದು ಪ್ರೈಸ್ 1,05,000. 1,05,000 ಸರ್. FC ಇನ್ಶೂರೆನ್ಸ್ ಇಲ್ಲ, ಬೇಕಂದ್ರೆ ಎಕ್ಸ್ಟ್ರಾ ಚಾರ್ಜಸ್ ಮಾಡ್ಕೊಡ್ತೀವಿ ಸರ್. ಓಕೆ, ಹಾಗೆ ನೆಕ್ಸ್ಟ್ ಇನ್ನೊಂದು ರೆಡ್ ಕಲರ್ ಇರೋದು ಸರ್, ಇದು LXI ನೋಡಿ ಸರ್. ಇದು VXI ಮಾಡಲ್ ಸರ್. ಇದು VXI. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. 4 ಟೈರ್ ಹೊಸದೈತೆ ಗಾಡಿಯಲ್ಲಿ. FC 27 ವರ್ಗೂ ಐತೆ ಸರ್ ಗಾಡಿದು. ಓಕೆ, ಗಾಡಿ ತುಂಬಾ ಚೆನ್ನಾಗೈತೆ ಸರ್. ಓಕೆ, ನೋಡಬಹುದು ಗಾಡಿ ಮಾತ್ರ ಚೆನ್ನಾಗಿದೆ. ಒಂದ್ ಸ್ವಲ್ಪ ಅದು ಬೆಂಗಳೂರಲ್ಲಿ ಬರುತ್ತೆ, ಕಾಮನ್ ಅದು. ಹಾಗೆ ನೋಡಬಹುದು ನಿಮ್ಗೆ ಇಂಟೀರಿಯರ್ VXI ಆಗಿರುತ್ತೆ. ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಓಡಿರೋದು ಸರ್ ಇದು? ಇದು ಒಂದು 90,000 ಚಿಲ್ಲರೆ ಓಡಿದೆ ಸರ್. 90,000 ಓಡಿದೆ ಸರ್. ಪ್ರೈಸಿಂಗು ಸರ್ ಪ್ರೈಸಿಂಗ್ 1,05,000 ಕೊಡ್ತೀವಿ ಸರ್. 1,05,000. 7 ಮಾಡಲ್ ಸರ್. ಊರ್ಕಿ ಪುರಿಪ್ಟಿ ಬಜಾರ್ ಹುಡ್ಬಿಡಿ ಸರ್. 7 ಮಾಡಲ್ 1,05,000 ಯಾರು ಕೊಡಲ್ಲ. 27 ವರ್ಗೂ FC ಐತೆ ಸರ್. ಓಕೆ, ಹಾಗೆ ಸರ್ ನೆಕ್ಸ್ಟ್ ಗಾಡಿ ಇರೋದು? ಓಕೆ, ನೆಕ್ಸ್ಟ್ ಇನ್ನೊಂದು ಸರ್ 2006 ಮಾಡಲ್ LXI, AC, ಪವರ್ ಸ್ಟೇರಿಂಗ್, FC 26 ಇನ್ಶೂರೆನ್ಸ್ 8 ಮಂತ್ಸ್ ಐತೆ ಸರ್ ಗಾಡಿದು. ಓಕೆ, ಬರೀ 1,15,000 ಕೊಡ್ತೀವಿ ಸರ್. ಇದು 1,15,000. 2006 ಮಾಡಲ್ ಸರ್. LXI, AC, ಪವರ್ ಸ್ಟೇರಿಂಗ್. ಓಡಿರೋದು ಸರ್ 95,000 ಓಡಿದೆ ಸರ್. 95,000. ಓಕೆ, ಅಂಡ್ ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸ್ತೀನಿ ಯಾವ ತರ ಬರ್ತದೆ. ಲೆದರ್ ಚೆನ್ನಾಗಿದೆ. ಮತ್ತೊಂದ್ ಸರ್ತಿ ಪ್ರೈಸ್ ಹೇಳ್ಬೇಡಿ ಸರ್ ಇದ್ರದ್ದು? ಸರ್ 1,15,000 ಕೊಡ್ತೀನಿ. 2006 ಮಾಡಲ್, 8 ಮಂತ್ಸ್ ಇನ್ಶೂರೆನ್ಸ್ ಐತೆ. 26 ವರ್ಗೂ FC ಐತೆ ಸರ್. ಹಾಗೆ ಕಮ್ಮಿ ಪ್ರೈಸ್ ಅಲ್ಲಿ ಕಾರ್ ಬೇಡ, ಇನ್ನೊಂದ್ ಸ್ವಲ್ಪ ಜಾಸ್ತಿ ಪ್ರೈಸ್ ಅಲ್ಲಿ ಬೇಕು ಅಂತಂದ್ರೆ ಇನ್ನೊಂದು ಮ್ಯಾಗ್ನಾ ಇರೋದು i20 ಸರ್. ಬೆಂಗಳೂರು ಪಾಸಿಂಗ್ ಆಗಿರೋದು ಹೇಳಿ ಸರ್. ಸರ್ 2019 ಮಾಡಲ್ ಸರ್. ಮ್ಯಾಗ್ನಾ, ಸೆಕೆಂಡ್ ಓನರ್. ಬರೀ 70,000 ಓಡಿದೆ ಸರ್ ಗಾಡಿ. 70,000. ಬಜಾರ್ ಅಲ್ಲಿ 7,725 ಓಡ್ತಾ ಇದೆ ಬಜಾರು. ಬರೀ 6 ಲಕ್ಷಕ್ಕೆ ಕೊಡ್ತೀವಿ ಸರ್. ಕಸ್ಟಮರ್ ಬಂದ್ರೆ ಹೆಚ್ಚು ಕಮ್ಮಿ ಮಾಡೋಣ ಸರ್. 6 ಲಕ್ಷಕ್ಕೆ? 6 ಲಕ್ಷಕ್ಕೆ ಕೊಡ್ತೀವಿ. ಹಾಗೆ ನೋಡಬಹುದು ಟೈರ್ ಕಂಡೀಷನ್ ಎಲ್ಲ ತೋರಿಸ್ತಿದ್ದೀನಿ. ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸ್ತಿದ್ದೀನಿ ಯಾವ ತರ ಬರುತ್ತೆ. 70,000 ರೆಕಾರ್ಡೆಡ್ ಹೊಡಿರೋ ಗಾಡಿ. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ ನಿಮ್ಗೆ. ಅಂಡ್ ಲೆದರ್ ಎಲ್ಲ ಚೆನ್ನಾಗಿದೆ. ಅಂಡ್ 6 ಲಕ್ಷ ಅಂತ ಹೇಳ್ತಿದ್ದಾರೆ. ಬಂದ್ರೆ ನೆಗೋಷಿಯೇಟ್ ಆಗುತ್ತೆ ಸರ್. ಕಸ್ಟಮರ್ ಬಂದ್ರೆ 595 ಕೊಡೋಣ ಸರ್. 5,95,000. 595 ಕೊಡೋಣ ಸರ್. ಬನ್ನಿ ಗಾಡಿ ನೋಡಿ, ಹೊಸ ಶೋರೂಮ್ ಆಗಿರುತ್ತೆ. ಕಸ್ಟಮರ್ನ ಬಿಡಕ್ ಆಗೋದಿಲ್ಲ. ಹೊಸ ಶೋರೂಮು ಇವಾಗಲೇ ಬಂದು ಬೇಗ ಆಫರ್ಗಳನ್ನ ನೀವು ಗ್ರಾಬ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ನೆಕ್ಸ್ಟ್ ಹೋಗೋಣ ಬನ್ನಿ ಸರ್. ಸ್ಯಾಂಟ್ರೋ. ಹೊಸ ಶೋರೂಮ್ ಅಲ್ಲಿ ಸ್ಯಾಂಟ್ರೋ ಇದ್ದೇ ಇರುತ್ತೆ ಯಾವತ್ತು, ಯಾಕಂದ್ರೆ ಮೈಲೇಜ್ ಗಾಡಿ ಅಂತ ಹೇಳ್ಬೋದು ಸರ್. ತುಂಬಾ ಡಿಮ್ಯಾಂಡ್ ಐತೆ ಗಾಡಿ, ತುಂಬಾ ಹುಡುಕ್ತಾರೆ ಸ್ಯಾಂಟ್ರೋ ಅಂದ್ರೆ. ಇಲ್ಲ ಆಕ್ಚುಲಿ ಸರ್ ಕಂಫರ್ಟ್ ಎಲ್ಲ ಚೆನ್ನಾಗಿದೆ ಅಲ್ಲ ಸರ್? ಕಂಫರ್ಟ್ ಎಲ್ಲ ಚೆನ್ನಾಗಿದೆ. ಮೈಲೇಜ್ ಬೇರೆ ಬರುತ್ತೆ, ಮೇಂಟೆನೆನ್ಸ್ ಕಮ್ಮಿ, ಇನ್ಶೂರೆನ್ಸ್ ಲ್ಯಾಬ್ಸ್ ಐತೆ, FC ರನ್ನಿಂಗ್ ಐತೆ. 2005 ಮಾಡಲ್, 3rd ಓನರ್. ಬರೀ 1,15,000 ಕೊಡ್ತೀವಿ ಸರ್. 1,15,000. 1,15,000. ಮಾರ್ಕೆಟ್ ಅಲ್ಲಿ ನೀವು ಹೋಗೋದಾದ್ರೆ ಎಷ್ಟು ಸಿಗುತ್ತೆ ಸರ್ ಇದು? 130, 135 ಹೇಳ್ತಾರೆ ಸರ್. ಬರೀ ನಮ್ಮ 1,15,000 ಕೊಡ್ತೀವಿ. ಓಕೆ, ನೋಡಬಹುದು ಟೈರ್ ಕಂಡೀಷನ್ ಚೆನ್ನಾಗಿದೆ. ಜಿಂಗ್ ಅಲ್ವಾ ಸರ್ ಇದು? ಜಿಂಗ್ ಸರ್. ಜಿಂಗ್ ಆಗಿರುತ್ತೆ. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎರಡು ಇದು ಬರುತ್ತೆ ನಿಮ್ಗೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಓಕೆ, ಪವರ್ ವಿಂಡೋಸ್ ಬರುತ್ತೆ. ಗಾಡಿ ನೋಡಬಹುದು ಬ್ಲಾಕ್ ಕಲರ್ ಆಗಿದೆ. ಎಲ್ಲೋ ಡೆಂಟು ಸ್ಕ್ರಾಚ್ ಬರೋದಿಲ್ಲ. ಹಾಗೆ ಸರ್ ನೆಕ್ಸ್ಟ್ ಗಾಡಿ ಹೋಗೋಣ ಬನ್ನಿ ಸರ್. ವ್ಯಾಗನ್ ಆರ್ ಗೆ ಸರ್ 2009 ಮಾಡಲ್.
ಥರ್ಡ್ ಓನರ್ ಆಗಿದೆ. FC ಇನ್ಶೂರೆನ್ಸ್ ಕಟ್ಕೊಡ್ತೀವಿ ಸರ್. ಬರೀ 1,80,000 ಕೊಡ್ತೀವಿ ಸರ್. 1,80,000 ಅದು ಬೇರೆ ಪ್ಲಸ್ LPG ಫಿಟ್ಟಿಂಗ್ ಐತೆ ಸರ್. 2 in 1. ಮೈಲೇಜ್ ಎಷ್ಟು ಬರುತ್ತೆ ಸರ್ LPG? LPG ಅಲ್ಲಿ 30-35 ಬರುತ್ತೆ ಸರ್ ಮೈಲೇಜ್. ಪೆಟ್ರೋಲ್ ಅಲ್ಲೇ ಒಂದು 20-22 ಬರುತ್ತೆ. ಓಡಿರೋದು ಸರ್ ಗಾಡಿ? ಓಡಿರೋದು ಒಂದು 78,000 ಓಡಿದೆ ಸರ್. 78,000 ಗಾಡಿಗೆ 78,000 ಪ್ರೈಸಿಂಗ್ ಏನ್ ಹೇಳ್ತಿದ್ರಾ ಸರ್? ಬರೀ 1,80,000 ಕೊಡೋಣ ಸರ್. 1,80,000 ಅಂತ ಹೇಳ್ತಿದ್ರೆ. 9 ಮಾಡಲ್ 2.20 ಐತೆ ಸರ್. ಬರೀ 1,80,000 ಕೊಡೋಣ ಸರ್ ನಿಮ್ ವ್ಯೂವರ್ಸ್ ಇಂದ ಬಂದ್ರೆ. ಸೂಪರ್ ಸರ್. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಹುಂಡಾಯಿ ಅಲ್ಲಿ ಸರ್ 2007 ಮಾಡಲ್ ಸರ್ ವರ್ನಾ. ಈ ಚಾಲೆಂಜಿಂಗ್ ಪ್ರೈಸ್ ಸರ್. ವರ್ನಾ ಯಾರನ್ನೋ ಬಜಾರ್ ಅಲ್ಲಿ 1,80,000 ಇಂದ ಕಮ್ಮಿ ಕೊಡಲ್ಲ. 2007 ಮಾಡಲು 4th ಓನರ್ ಆಗಿದೆ ಗಾಡಿ. 27 ವರೆಗೂ FC ಐತೆ. ಬರೀ 1,25,000 ಕೊಡ್ತೀನಿ ಸರ್. ಅದು ಫಿಕ್ಸ್ ಅಂಡ್ ಫೈನಲ್ ಪ್ರೈಸ್ ಸರ್. ಇದು ಫಿಕ್ಸ್ ಪ್ರೈಸ್. ಪೆಟ್ರೋಲ್ ಗಾಡಿ 1,25,000 ಕೊಡ್ತೀನಿ ಸರ್. 1,25,000 ಚಾಲೆಂಜಿಂಗ್ ಪ್ರೈಸ್ ಸರ್. ಅಂಡ್ ಗಾಡಿ ನೋಡಬಹುದು ರೆಡ್ ಕಲರ್. ಯಾರು ಬೆಂಗಳೂರು ಪಾಸಿಂಗ್ ಇದು ಫಿಕ್ಸ್ ಪ್ರೈಸ್ ಆಗಿರುತ್ತೆ. ನಮ್ಮ ಹತ್ರ ಇನ್ನೊಂದು ಏನ್ ಗೊತ್ತಾ ಫೆಸಿಲಿಟಿ, ಯಾವ ಗಾಡಿಯಲ್ಲಿ FC ಇಲ್ಲ ಅಂತ ಏನಿಲ್ಲ ಸರ್. ಕೆಲವರು ಮಾಡ್ತಾರೆ FC ಇರೋದೇ ಇಲ್ಲ ಅಂದ್ರೆ ಹಂಗೆ ಮಾಡ್ಬಿಡ್ತಾರೆ. ನಮ್ಮ ಹತ್ರ ಎಲ್ಲ FC ಇನ್ಶೂರೆನ್ಸ್ ಇಲ್ವಾ, ಕಸ್ಟಮರ್ ಹೇಳಿದ್ರೆ ಕಟ್ಕೊಡ್ತೀವಿ ಸರ್. ಸೂಪರ್ ಸರ್. ಹಾಗೆ ನಿಮ್ಗೆ ಇದು ಗಾಡಿ ಇಂಟೀರಿಯರ್ ತೋರಿಸ್ತೀನಿ. ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮ್ಗೆ. ಸೆಂಟ್ರಲ್ ಲಾಕಿಂಗ್, 4 ಡೋರ್, ಪವರ್ ವಿಂಡೋ, AC, ಪವರ್ ಸ್ಟೇರಿಂಗ್, ಟಾಪ್ ಎಂಡ್ ಮಾಡಲ್ ಗಾಡಿ ಸರ್. ಓಕೆ ಸಾಕು. ನೆಕ್ಸ್ಟ್ ಗಾಡಿ ಇರೋದು ಮತ್ತೊಂದು ಬೆಂಗಳೂರು ಪಾಸಿಂಗ್ ಫೋರ್ಡ್ ಫಿಯೆಸ್ಟಾ ಆಗಿರುತ್ತೆ. ಹೇಳಿ ಸರ್. ಸರ್ 2007 ಮಾಡಲ್ ಫಿಯೆಸ್ಟಾ ಸರ್. ಶೀಲ್ಡ್ ಇಂಜಿನ್ ಇನ್ನವರೆಗೂ ಕೆಲಸನೇ ಆಗಿಲ್ಲ ಸರ್. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸ್ವಲ್ಪ ಬಾಡಿ ಲೈನ್ ಸ್ಕ್ರಾಚಸ್ ಐತೆ. ಗಾಡಿ ತುಂಬಾ ಚೆನ್ನಾಗಿದೆ. 29 ವರೆಗೂ FC ಐತೆ ಸರ್ ಫ್ರೆಶ್. ಓಕೆ. 11 ತಿಂಗಳು 20 ದಿವಸ ಇನ್ಶೂರೆನ್ಸ್ ಐತೆ ಸರ್. 11 ತಿಂಗಳು 20 ದಿನ 20 ದಿವಸ ಇನ್ಶೂರೆನ್ಸ್ ಐತೆ ಫ್ರೆಶ್ ಆಗಿರೋದು. ಏನ್ ಸರ್ ದಿನ ಕೌಂಟ್ ಮಾಡ್ತಿದ್ದೀರಾ ನೀವು? ಹೌದು ಸರ್. ನಾವೆಲ್ಲ ಡೀಟೇಲ್ಸ್ ಕಸ್ಟಮರ್ಗೂ ಹೇಳ್ಬೇಕು, ಅದೇ ಮಾತಿರ್ಬೇಕು. ಹೌದು. 11 ತಿಂಗಳು 20 ದಿವಸ ಇನ್ಶೂರೆನ್ಸ್ ಐತೆ. ಫ್ರೆಶ್ FC 29 ವರೆಗೂ FC ಐತೆ. 4th ಓನರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ZXi ಮಾಡಲ್ ಟಾಪ್ ಎಂಡ್. ಬರೀ 1,15,000 ಕೊಡ್ತೀವಿ ಸರ್. ಪೂರ್ತಿ ಬಜಾರಲ್ಲಿ ಹುಡುಕಿದ್ರು ಚಾಲೆಂಜಿಂಗ್ ಪ್ರೈಸ್ 1,15,000 ಕೊಡ್ತೀನಿ. ಓಕೆ ಸೂಪರ್. ಗಾಡಿಯನ್ನು ನೋಡಬಹುದು. ಹೊಸ ಶೋರೂಮ್ ಆಗಿದೆ ಅಂತ ಸ್ವಲ್ಪ ನಗಷ್ಟಮಲ್ಲ. ಓಕೆ. ಈಗ ಬೇಗ ಬಂದು ಕಾರ್ ತಗೊಳ್ಳಿ ಅಂತ ಹೇಳ್ತಿದ್ದೀರಾ? ಬರ್ಬೇಕು ಸರ್. ನಾಕತ್ರ ಚಾಲೆಂಜಿಂಗ್ ಪ್ರೈಸ್ ನೀವು ವರ್ಣ ನೋಡಿದ್ರಲ್ಲ ಸರ್, ಆ ಪ್ರೈಸ್ ಯಾರನ್ನ ಕೊಟ್ರೆ ತಗೊಳ್ಳಿ. ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸ್ತಿದೀನಿ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮ್ಗೆ. ಟಾಪ್ ಎಂಡ್ ಗಾಡಿ ಆಗಿರುತ್ತೆ. AC ವರೆಗೂ ರನ್ನಿಂಗ್ ಐತೆ ಸರ್. ಓಕೆ. ಹಾಗೆ ಸರ್ ನೆಕ್ಸ್ಟ್ ಗಾಡಿ ಇರೋದು ಸರ್ ತೋರಿಸಿ ಸರ್. 2006 ಮಾಡಲು 3rd ಓನರ್ ಆಗಿದೆ. ಓಕೆ. ಇದು 26 ವರೆಗೂ FC ಐತೆ ಸರ್. ಓಕೆ. ಟಾಪ್ ಎಂಡ್ ಮಾಡಲ್ ಗಾಡಿ. ಮ್ಯಾಗ್ವಿಲ್ ಬರುತ್ತೆ. 5 ಮ್ಯಾಗ್ವಿಲ್ ಬರುತ್ತೆ ಗಾಡಿಯಲ್ಲಿ. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಮಾಡಿದ್ದಾರೆ. ಸ್ಟೆಪ್ನಿನೂ ಮ್ಯಾಗ್ವಿಲ್ ಬರುತ್ತೆ. ಸ್ಟೆಪ್ನಿನೂ ಮ್ಯಾಗ್ವಿಲ್ ಬರುತ್ತೆ ಸರ್. ಓಕೆ. ಓಡಿರೋದು ಸರ್? ಓಡಿರೋದು 70 ಚಿಲ್ಲರೆ ಓಡಿದೆ ಸರ್ ಗಾಡಿ. 70,000 ಓಡಿರೋ ಗಾಡಿಗೆ ಒಂದು ಫೈನಲ್ ಪ್ರೈಸ್ ಸರ್? ಫೈನಲ್ ಪ್ರೈಸ್ 165 ಕೊಡ್ತೀನಿ ಸರ್. 1,65,000. ಯಾಕಂದ್ರೆ ಕಸ್ಟಮರ್ ಡಿಮ್ಯಾಂಡೆಡ್ ಪ್ರೈಸ್ ಅದಕ್ಕೆ ಮಾಡ್ತಾರ ಸರ್. ಅದು ಗಾಡಿ ಎಲ್ಲ ನಮ್ಮ ವೆಹಿಕಲ್. ಇದು ಕಸ್ಟಮರ್ ಡಿಮ್ಯಾಂಡೆಡ್ ಪ್ರೈಸ್ಗೆ ಗಾಡಿ ಮೇಂಟೈನ್ ಇರೋದಕ್ಕೆ 165. ಓಕೆ ಫೈನ್ ಸರ್. 22 ಮಾಡಲು ಬರೀ 14,000 ಓಡಿದೆ ಸರ್. ಚಾಲೆಂಜಿಂಗ್ ಪ್ರೈಸ್ 7,00,000 7.5 ಲಕ್ಷ ಓಡ್ತಾ ಇದೆ ಬಜಾರು. ಬರೀ 14,000 ಓಡಿದೆ. ಸಿಂಗಲ್ ಓನರ್, ಶೋರೂಮ್ ರಿಕಾರ್ಡೆಡ್ ಗಾಡಿ. ನಾವು ಬರೀ 6.5 ಲಕ್ಷಕ್ಕೆ ಕೊಡ್ತೀವಿ ಸರ್. ಸರ್ 6.5 ಲಕ್ಷ ಫಸ್ಟ್ ಶೋರೂಮ್ ಮಾಡ್ತಿದ್ದೀರಾ? ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಹೇಳಿ. 6.30ಕ್ಕೆ ಮಾಡೋಣ ಸರ್. ನಾನು ವಿಡಿಯೋನೇ ಹಾಕೋದಿಲ್ಲ ಸರ್. 6,10,000 ಮಾಡ್ತೀರಾ? ಆಯ್ತು ಹೋಗಿ ಸರ್. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 6,10,000 ಕೊಟ್ಬಿಡೋಣ ಹೋಗಿ ಸರ್. ಚಾಲೆಂಜಿಂಗ್ ಪ್ರೈಸ್ ಸರ್. 6,10,000 ಮಾಡಲ್ ಸರ್ ಗಾಡಿ. ಓಕೆ. 14,000 ಬರೀ ಓಡಿದೆ. ಜೆನ್ಯೂನ್ ಶೋರೂಮ್ ರಿಕಾರ್ಡೆಡ್.